ಯಾಕಂದ್ರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಏನು ಹೇಳ್ತಾ ಇದ್ದಾರೆ, ರಾಜ್ಯಪಾಲರು ಸರ್ಕಾರ ಕೊಟ್ಟಂತ ಭಾಷಣವನ್ನು ಓದಿಲ್ಲ, ಯಾಕಂದ್ರೆ ರಾಷ್ಟ್ರಪತಿಗಳಿಗೆ ಅವಮಾನ ಆಗುತ್ತೆ, ಅದಕ್ಕೆ ಬಾದ್ರೆ ಆಸ್ ಪರ್ ಲಾ ಅವ್ರು ಹೇಳ್ದಂಗೆ 2 ಸಾಲ ಮುಂಚೆ ಮತ್ತೆ 2 ಸಾಲ ಕೊನೆಯಲ್ಲಿ ಹೇಳಿದ್ದಾರೆ. ದಟ್ ಮೀನ್ಸ್ ಇಟ್ ಈಸ್ ಡೀಮ್ಡ್ ರೆಡ್ ಅಂಡ್ ಪ್ಲೇಸ್ಡ್ ಬಿಫೋರ್ ದಿ ಅಸೆಂಬ್ಲಿ. ಅಂದ್ರೆ ದಟ್ ಮೀನ್ಸ್ ಇಟ್ ಕನ್ಕರ್ಸ್ ವಿತ್ ದ ಗವರ್ನಮೆಂಟ್. ನಾವು ಏನು ಬರ್ತಿದೀವಿ ಅದಕ್ಕೆ ಕನ್ಕರೆನ್ಸ್ ಇದೆ. ಇಟ್ ಈಸ್ deemed red and placed. That means he's accepted that Karnataka government is correct. ಅಷ್ಟೇ ಹೇಳಿದ್ದೀರಿ. ಅದು ಇವರು ಪದೇ ಪದೇ ಹೇಳ್ತಾ ಇದ್ದಾರೆ, ಅಕ್ಸೆಪ್ಟ್ ಮಾಡಿಲ್ಲ, ರಾಷ್ಟ್ರಪತಿ ಅವಮಾನ ಆಗಿದೆ ಅಂತ ಮಾತಾಡಿಲ್ಲ ಅಂತಲ್ಲ. ಇಟ್ ಈಸ್ deemed red, placed, the facts is accepted ಅಂತ ಅರ್ಥ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಮಾಹಿತಿ ಇಲ್ಲ, ಇಲ್ಲೇನು ನಡೆಯಿತು ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ನಿಮ್ಮ ಮಾತನ್ನ ನಾನು ವಿರೋಧಿಸಿಲ್ಲ. ಇಲ್ಲಿ ನಡೆದಿದ್ದು ಮಾನ್ಯ ಸಭಾನಾಯಕರು ಹೇಳಿದ್ರು, ಸಭಾನಾಯಕರೇನೆ ಅದನ್ನ ವಿರೋಧ ಮಾಡ್ತೀನಿ ಅಂತ ಹೇಳಿದ್ರು. ಆ ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದ್ದೇವೆ, ಅದು ಬಿಟ್ಟು ಬೇರೆ ಏನೂ ಅಲ್ಲ. ರಾಷ್ಟ್ರಪತಿಗಳಿಗೆ ಅವಮಾನ ಆಗುತ್ತೆ, ಅದಕ್ಕೆ ಇಷ್ಟು ಪಟ್ಟಿ ಐತಿ. ಮೋದಿ ಅವರ ನೇತೃತ್ವದಲ್ಲಿ ಏನೇನು ಕೊಡ್ತಾ ಇದ್ದಾರೆ ಅಡ್ವರ್ಟೈಸ್ಮೆಂಟ್ಸ್, ಅವೆಲ್ಲರೂ ನೀವು ಮಾಡ್ತಾ ಇದ್ದೀರಿ. ನೀವು ಅದನ್ನ ಹೇಳಲಿಕ್ಕೆ ಸಾವಿರಾರು ಕೋಟಿ ಮಾಡ್ತಾ ಇದ್ರಿ. ನಾನೇನ್ ಹೇಳ್ಬೇಕು ಅಂತ ಸರ್ಕಾರ ನಿರ್ಧಾರ ಮಾಡ್ತಾ ಇದ್ರಿ. ವಿರೋಧ ಪಕ್ಷದ ಸರ್ಕಾರ ನಿರ್ಧಾರ ಮಾಡಬಾರ್ದು. ನಿಮ್ಮನ್ನ ನಾವು ಪ್ರಶ್ನೆ ಮಾಡಲ್ಲ, ಆದ್ರೆ ಈ ಅಡ್ವರ್ಟೈಸ್ಮೆಂಟ್ ಬಗ್ಗೆ ನಾವು ಹೇಳಿದ್ರೆ ಏನಾದ್ರೂ ದಾಖಲೆ ಸದನಕ್ಕೆ ತಪ್ಪು ಮಾಹಿತಿ ಕೊಡೋದು ಅಡ್ವರ್ಟೈಸ್ಮೆಂಟ್ ಸರ್ಕಾರ ದುಡ್ಡಿಂದ ಕೊಟ್ಟಿದ್ದಾರೆ ಅಂತ ಹೇಳೋದು. ನಾನು ಕೊಡ್ತೇನೆ. ಸಭಾನಾಯಕರೇ ನೋಡಿ, ಸರ್ಕಾರಕ್ಕೆ ಉತ್ತರ ಕೊಡುವಾಗ ಜವಾಬ್ದಾರಿ ಬರ್ಕೊಳ್ಳಿ. ನೋಡಿ ಎದ್ದು ಮಾಡಿದ್ರೆ ಹೆಂಗ್ ಮಾಡ್ಬೇಕು ಅದು ಯಾಕೆ ಹೇಳ್ತೀವಿ? ಏನಪ್ಪ ಮಂತ್ರಿಗಳಾದಂತವ್ರು ಏನು ಅದು ನೀವು ಬರ್ಕೊಂಡು ನೋಟ್ ಮಾಡಿ ಉತ್ತರ ಹೇಳ್ಬೇಕು. ಅಲ್ರಿ ಬ್ಯಾಡ ಅಂತ ನಾನು ಉತ್ತರ ಹೇಳೋ. ವಿರೋಧ ಪಕ್ಷದ ನಾಯಕರು ಆಯ್ತು ಮಾತಾಡಿ. ವಿರೋಧ ಪಕ್ಷದ ನಾಯಕರು ಹೇಳಿದಂಥ ವಿಷಯಗಳಲ್ಲಿ ಗಾಂಧೀಜಿಯವರ ಹೆಸರು ತೆಗೆದುಕೊಂಡು ಅವರೇನು ಗಾಂಧೀಜಿಯವರು ಗ್ರಾಮದಲ್ಲಿ ಅವರ ಹೆಸರಿದೆ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಸ್ವಾಗತ ಮಾಡ್ತೀನಿ. ಗಾಂಧೀಜಿ ಹೆಸರು ಹ್ಯಾಕೆ ತೆಗೆದ್ರು ಅನ್ನೋ ವಿಷಯದ ಬಗ್ಗೆ ಅವರು ಪ್ರಸ್ತಾಪ ಮಾಡಲಿಲ್ಲ. ಆದರೆ ಗಾಂಧೀಜಿಯವರ ಹೆಸರು ಪ್ರತಿ ಗ್ರಾಮದಲ್ಲಿ ಇದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ, ಅದಕ್ಕೆ ಸ್ವಾಗತ. ಯಾಕಂದರೆ ಅವರು ಬೆಳೆದು ಬಂದಿದ್ದ ನೀತಿ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಮಾತ್ರ ಅವರು BJPಗೆ ಹೋಗಿದ್ದಾರೆ. ಅದರಿಂದ ಅವರು ಅದನ್ನು ಮರೆಯೋಕ್ಕಾಗಲ್ಲ. ಕಾಂಗ್ರೆಸ್ ಆಗಲಿ ಗಾಂಧೀಜಿಯನ್ನು ಮರೆಯೋಕ್ಕಾಗಲ್ಲ. 73, 74 ಸಂವಿಧಾನ ತಿದ್ದುಪಡಿ ಸರ್, ನಾನು ಎರಡು ವಿಷಯ ಇದೆ, ನಾನು 2 ನಿಮಿಷ ಅನುಮತಿ ಕೊಡಬೇಕು. ಆಮೇಲೆ ಸಂವಿಧಾನಬದ್ಧವಾಗಿ 73, 74 ವಿಧಿಯನ್ನು ಜಾರಿ ಮಾಡಿದ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಂಚಾಯತಿ ಮತ್ತು ನಗರಸಭೆ ಪುರಸಭೆಗಳ ಅಧಿಕಾರವನ್ನು ಈ ಕಾನೂನು ಮಾಡಿರೋದ್ರಲ್ಲಿ ತೆಗೆದುಕೊಂಡಿದ್ದಾರೆ. ಅದು ರಾಜಕೀಯವಾಗಿ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಧಿಕಾರ ಸ್ವರಾಜ್ಯದಲ್ಲಿ ಸಂವಿಧಾನಬದ್ಧವಾಗಿ ಏನು ಪಂಚಾಯತಿ ಪ್ರತಿನಿಧಿಗಳಿಗೆ ಏನು ಸ್ವರಾಜ್ಯ ಹೇಳ್ತಾರೆ, ಗ್ರಾಮ ಸಭೆಗಳೇ ಅಧಿಕಾರವನ್ನು ಚಲಾಯಿಸಬೇಕು, ಅದನ್ನು ಮೊಟಕುಗೊಳಿಸಿ ಇವರು ವಾಪಸ್ ತೆಗೆದುಕೊಂಡಿದ್ದಾರೆ. ಒಳ ಮೀಸಲಾತಿ ವಿಷಯದಲ್ಲಿ ವಿಷಯದಲ್ಲಿ ಎಲ್ಲ ಅವಿರೋಧವಾಗಿ ಬಿಲ್ಲನ್ನು ಪಾಸ್ ಮಾಡಿದ್ದೀರಿ. 2 ಸದನದಲ್ಲಿ ಪಾಸ್ ಮಾಡಿದ್ದಾರೆ. ಸರ್ಕಾರ ಉತ್ತರ ಮಂತ್ರಿಗಳು ನೀವು ಬೆಳಗಾಮಲ್ಲಿ ತಾವೇ ಇದ್ರಿ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಾರಾಯಣಸ್ವಾಮಿ ಅವರು ಮಾಡಿರುವಂತ ತೀರ್ಮಾನವನ್ನ ಮಾನ್ಯ ಗವರ್ನರ್ ಅವರು, ರಾಜ್ಯಪಾಲರು ಇದನ್ನ ತಡೆ ಹಿಡಿದಿದ್ದಾರೆ. ಕ್ಲಾರಿಫಿಕೇಶನ್ ಕೇಳ್ತಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ಅಲ್ಲಿ ವಿಧಾನಸಭೆ
ಸಭೆ ವಿಧಾನ ಪರಿಷತ್ತಿನಲ್ಲಿ ಎಲ್ಲ ಪಕ್ಷಗಳು ಅವಿರೋಧವಾಗಿ ಇದನ್ನು ತೀರ್ಮಾನ ಕೊಟ್ಟಿದ್ದೀರಿ, ಅದನ್ನು ಜಾರಿ ಮಾಡಬೇಕು ಅನ್ನೋದನ್ನ ನಾನು ಮನವಿ ಮಾಡ್ತೀನಿ. ಮತ್ತು ಪ್ರಮೋಷನ್ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಮಾನ ನೋಡಿ, ನಾನು ಸರ್ವೋಚ್ಚ ಹೇಳ್ತೀನಿ, ನ್ಯಾಯಾಲಯ ಒಬ್ಬರ ನನ್ನ ಮಾತು ಕೇಳಿದ್ರೆ ಹೇಳ್ಬೇಕಲ್ಲ. ಸರ್ವೋಚ್ಚ ನ್ಯಾಯಾಲಯ ಮಾತಾಡಿ, ನೀವು ಹೇಳಿ, ಎದ್ದು ಮಾತಾಡಿ ತಿಳಿಬೇಕು ನಿಮಗೆ. ಹೇಳ್ತೀನಿ, ಬೇಡ ಅಂದ್ರೂ ಮಾತಾಡ್ತಾರ, ಏನ್ ಹೇಳ. ಸರ್ವೋಚ್ಚ ನ್ಯಾಯಾಲಯ ಅಲ್ಲಿ ಎದಕ್ಕೆ ಉತ್ತರ ಹೇಳ್ತೀರಿ ನೀವು? ಇದಕ್ಕೆ ಉತ್ತರ ಹೇಳ್ತೀರಿ, ಅಲ್ಲಿ ಎದ್ರ ಸಲ ಉತ್ತರ ಹೇಳ್ತೀರಿ ಸರ್ವೋಚ್ಚ ನೀವು? ನ್ಯಾಯಾಲಯ ಏನ್ರಿ ನೀವು ಮಂತ್ರಿಗಳ ತಿಳಿಬೇಕ್ರಪ್ಪ ನಿಮಗೆ? ತಿಳುವಳಿಕೆ ಇಲ್ಲ ಅಂದ್ರೆ ಏನು? ಇನ್ಎಡ್ಯುಕೇಸಿನ ರೆಪ್ರೆಸೆಂಟ್ ಮಾಡ್ಬೇಕಂದಾಗ ಬ್ಯಾಕ್ಲಾಗ್ ಆಗಲಿ ಪ್ರಮೋಷನ್ ಆಗಲಿ ಇದು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದ್ದು, ಅದನ್ನ ಜಾರಿ ಮಾಡಬೇಕಾಗ್ತದೆ. ಅದರ ಬಗ್ಗೆ ವಿವರವಾಗಿ ನಾವು ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದ್ದೀವಿ. ಈ ವಿಷಯಗಳನ್ನ ತಾವು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ರಾಜ್ಯಪಾಲರು ಇದನ್ನು ತಕ್ಷಣ ಜಾರಿ ಮಾಡಬೇಕು. ಅವಿರೋಧವಾಗಿ ತೀರ್ಮಾನವಾಗಿರುವ ಒಳ ಮೀಸಲಾತಿಯನ್ನು ಪೆಂಡಿಂಗ್ ಇಟ್ಕೋತಾರೆ. ತಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತೀನಿ. ನಮಸ್ಕಾರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.